ಕೆಲವು ಸತಿ ನಾವು ಗುರುಗಳನ್ನ ನೋಡಿದಾಗ ಅದೇನೋ ಒಂದು ಅಟ್ಯಾಚ್ಮೆಂಟ್ ಆಗುತ್ತೆ, ಅಥವಾ ಒಂದೇನೋ ಕನೆಕ್ಟ್ ಆಗುತ್ತೆ. ಇದು ಗುರುವಿನ ಕೆಲಸ ನೋಡೋ ಅಥವಾ ವರ್ತನೆ ನೋಡೋ ಅಥವಾ ಅವ್ರ ಜ್ಞಾನ, ಅಪಾರವಾದ ಜ್ಞಾನ ನೋಡೋ, ಯಾವುದನ್ನ ನೋಡಿ ಶಿಷ್ಯನಿಗೆ ಈ ನಂಬಿಕೆ ಮತ್ತೆ ಕನೆಕ್ಷನ್ ಆಗುತ್ತೆ ಅಮ್ಮ? ಗುರುವಿಗೆ ಆಕರ್ಷಣೆ ಆಗುವುದು ಬೇರೆ ಬೇರೆ ಲೆವೆಲ್ನಲ್ಲಿರೋರಿಗೆ ಬೇರೆ ಬೇರೆ ಲೆವೆಲ್ಲಿನ ಆಕರ್ಷಣೆ. ಗುರುನ ಯಾರು ಜಡ್ಜಿ ಮಾಡ್ತಾನೆ ಅವನಿಗೆ ಕನೆಕ್ಟ್ ಆಗಲ್ಲ, ಅವ್ರು ಕನೆಕ್ಟ್ ಆಗಲ್ಲ. ಇವನು ನನಗೆ ಸರಿಯಾದ ಗುರುನ, ಇವನು ಬಿಹೇವಿಯರ್ ಈ ಥರ ಇದೆಯಲ್ಲ, ಇವನು ವರ್ತನೆ ಹೀಗಿದೆಯಲ್ಲ, ಇವನು ಮಾತು ಹೀಗಿದೆಯಲ್ಲ, ಇವನ ನಡವಳಿಕೆ ಹೀಗಿದೆಯಲ್ಲ, ಇವನು ಈ ಭಾಷೆ ಉಪಯೋಗಿಸಿದ್ನಲ್ಲ, ಇವನು ಈ ರೀತಿ ನೋಡಿದ್ನಲ್ಲ, ಅವನು ಇದನ್ನು ತಿಂತಾನಲ್ಲ, ಇವನು ಹೀಗೆ ವೇಷ ಹಾಕೋತಾನಲ್ಲ, ಇಲ್ಲ ಬೇರೆ ಗುರುಗಳೆಲ್ಲ ಹೇಗಿದ್ದಾರೆ, ಇವ್ರ ಥರ ಇವನು ಇಲ್ವಲ್ಲ, ಬೇರೆ ಥರ ಇದಾನಲ್ಲ, ಈ ಥರ ಯಾವಾಗ ಬರುತ್ತೆ ಅವನು ಶಿಷ್ಯ ಆಗೋಕ್ಕೆ ಲಾಯಕ್ಕಿಲ್ಲ. ಅವನು ಇರ್ತಾನೆ, ಶಿಷ್ಯನ ಹೆಸರಿನಲ್ಲಿ ಇರ್ತಾನೆ, ಒಂದು ಲೇಬಲ್ ಇರುತ್ತೆ ಅವನಿಗೆ, ಇಲ್ಲರ ಗುರು ಹತ್ರ ಬರೋಕ್ಕಾಗೋದೇ ಇಲ್ಲ. ಅವನು ಪರೀಕ್ಷೆ ಮಾಡ್ತಾ ಇರ್ತಾನೆ, ನನಗಿವನು ಯೋಗ್ಯನ ಇಲ್ವಾ. ಹಾಗೆ ಯಾರು ಗುರುವನ್ನ ಪರೀಕ್ಷೆ ಮಾಡ್ತಾನೋ ಅವನು ಗುರುವಿಗೆ ಗುರು ಆಗಿರಬೇಕು. ಗುರುವನ್ನು ಟೆಸ್ಟ್ ಮಾಡಿ ನಾನು ಇವನ ಯೋಗ್ಯತೆ ನೋಡಿಕೊಂಡು ನನ್ನ ಗುರು ಅಂತ ಒಪ್ತೀನಿ ಅಂತ ಎಲ್ಲಿವರೆಗೂ ಇರ್ತಾನೋ ಹಂಗೆ ಬಾಯಲ್ಲಿ ಹೇಳಲ್ಲ. ಆದರೂ ಅವನಿಗೆ ಸರಿಯಾದ ಶಿಷ್ಯನ ಒಂದು ಜಾಗ ಸಿಗಲ್ಲ. ಯಾಕೆಂದರೆ ನಾನು ಅವನನ್ನು ತಮಾಷೆ ಮಾಡ್ತೀನಿ ಗುಗ್ಗುರುಗಳು ಅಂತ. ಈ ಗುಗ್ಗುರು ಅಂದರೆ ಗುರುಗಳನ್ನೆಲ್ಲ ಪರೀಕ್ಷೆ ಮಾಡೋರು. ಅವ್ರಿಗೆ ಬೇಕಾಗಿರಲ್ಲ, ಅವ್ರಿಗೆ ಗುರುವಿಂದ ಏನು ಸಿಗುತ್ತೆ, ಏನಿದೆ, ನಾನು ಯಾಕೆ ಬಂದಿದ್ದೀನಿ ಗುರು ಹತ್ರ ಗೊತ್ತಿಲ್ಲ. ಎಲ್ಲರಿಗೂ ಒಬ್ಬರು ಗುರು ಇದ್ದಾರೆ, ನಾನು ಒಂದು ಗುರುನ ಹುಡ್ಕೊಂಡು ಹೋಗೋಣ, ಇವರು ಯಾಕೋ ನಂಗೆ ಇಷ್ಟ ಆಗಲಿಲ್ಲ, ಹೋಗೋಣ ಇನ್ನೊಂದು ಗುರು ಹತ್ರ, ಅವ್ರು ಯಾಕೋ ನಂಗೆ ಇಷ್ಟ ಆಗಲಿಲ್ಲ, ಅವ್ರು ನಂಗೆ ಬೇಕಾದ ಥರ ಇಲ್ಲ, ಅವ್ರು ಹಂಗಿರ್ತಾರೆ, ಇವ್ರು ಹಿಂಗೆ. ಬರೀ ಜೀವನ ಪೂರ್ತಿ ಇದೆ ಗುರು ಅನ್ವೇಷಣೆ. ಅವರು ಗುರುಗಳು ಸಿಗಲ್ಲ. ಯಾವುದೋ ಗುರುಗಳ ಹತ್ರ ಇರ್ಬೋದು, ಯಾವುದೋ ಗುರುಗಳನ್ನ ಗುರು ಅನ್ಬೋದು, ಯಾವುದೋ ಗುರುಗಳ ಹತ್ರ ಪ್ರಸಾದ ತೊಗೋಬೋದು, ಇನ್ಯಾವುದೋ ಗುರುಗಳ ಹತ್ರ ಮಂತ್ರ ತೊಗೋಬೋದು, ತಲೆ ಮೇಲೆ ಕೈ ಇಡ್ಸ್ಕೋಬೋದು, ಕಾಲಿಗೆ ಬೀಳ್ಬೋದು, ಪಾದ ಪೂಜೆ ಮಾಡ್ಬೋದು, ಆದರೂ ಅವರು ಶಿಷ್ಯರಾಗಕ್ಕೆ ಯೋಗ್ಯರೇ ಅಲ್ಲ. ಕನೆಕ್ಷನ್ ಆಗೋದೇ ಇಲ್ಲ. ಕನೆಕ್ಷನ್ ಆಗೋಕ್ಕೆ ಸರಿಯಾಗಿ ಯೋಗ್ಯತೆ ಬರಬೇಕಾದ್ರೆ ಅವನಿಗೆ ಏನು ಬೇಕು ಅಂತ ಅವ್ನಿಗೆ ಗೊತ್ತಿರಬೇಕು. ಗುರುಗಳ ಹತ್ರ ಏನು ಸಿಗತ್ತೆ ಇರಲಿ, ನಿನಗೇನು ಬೇಕು ಅಂತ ಗೊತ್ತಾದರೆ ಆಮೇಲೆ ಅಲ್ಲಿಗೆ ಹೋಗ್ತೀಯ, ಆ ಅಂಗಡಿ ಹುಡ್ಕೊಂಡು ಹೋಗ್ತೀಯ. ನಿನಗೇನು ಬೇಕು ಅಂತ ಡಿಸೈಡ್ ಮಾಡು, ಆ ಅಂಗಡಿನಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಾಗತ್ತೆ. ನಿನಗೆ ಬರೀ ಶೋ ಬೇಕಾ, ಅಲ್ಲಿಗೆ ಹೋಗು. ಬರೀ ನಿನಗೆ ಯೂನಿಫಾರ್ಮ್ ಹಾಕೊಳ್ಳೋದು ಬೇಕಾ, ಅಲ್ಲಿಗೆ ಹೋಗು. ಬರೀ ಭಜನೆ ಮಾಡಬೇಕಾ, ಅಲ್ಲಿಗೆ ಹೋಗು. ನಿಂಗೇನು ಮಾಡಬೇಕು, ಬರೀ ಧ್ಯಾನ ಮಾಡಬೇಕಾ, ಅಲ್ಲಿ ಧ್ಯಾನ ಮಂದಿರ ಇದೆ, ಅಲ್ಲೋಗು. ನಿನಗೇನು ಬೇಕಯ್ಯ, ಮೊದಲು ನಿನಗೇನು ಬೇಕು, ಯಾತಕ್ಕೆ ಬೇಕು ನಿಮಗೆ ಗೊತ್ತಾಗತ್ತೆ. ನಾನು ಇದಕ್ಕೆ ಬರಲಿಲ್ಲ, ನನಗೆ ಜ್ಞಾನ ಬೇಕು, ಜ್ಞಾನ ಬೆಳಕು ಬೇಕು ನನಗೆ. ನಾನು ಕತ್ತಲಲ್ಲಿದ್ದೀನಲ್ಲ, ಬೆಳಕು ಬೇಕು ನನಗೆ, ಜ್ಞಾನ ಬೇಕು ನನಗೆ ಶಾಂತಿ, ಸಮಾಧಾನ, ನನಗೆಲ್ಲ ಬೇಕು. ನನಗೇನು ಕಾಣಿಸ್ತಾ ಇದೆ ಗುರುನಲ್ಲಿ ಅದು ಯಾವುದೂ ಬೇಡ. ಗುರುನಲ್ಲಿ ಏನೋ ಒಂದು ಆಕರ್ಷಣೆ ಯಾವಾಗ ಬರುತ್ತೆ, ಕಣ್ಣಿಗೆ ಕಾಣದೇ ಇರೋದು ಯಾವುದೋ ಒಂದು ಆಕರ್ಷಿಸುತ್ತೆ. ಯಾವಾಗ ನಿಮ್ಗೇನು ಬೇಕು ಅಂತ ಗೊತ್ತಾದಾಗ ಅದು ಆಕರ್ಷಣೆ. ನನಗೆ ಜ್ಞಾನ ಬೇಕಾಗಿದೆ, ಗುರುನಲ್ಲಿ ಅದು ಇದ್ದರೆ ಆಕರ್ಷಿಸುತ್ತೆ. ನನಗೇನು ಬೇಕು ಅದು ಆ ಗುರುನಲ್ಲಿದ್ದರೆ ಅದು ಆಕರ್ಷಿಸುತ್ತೆ. ನಿಮಗೇನೋ ಬೇಕು, ಗುರು ಹೀಗಿರಬೇಕು ಅಂತ, ಆ ಗುರು ಆ ಥರ ಕಾಣಲ್ಲ, ಆಕರ್ಷಿಸೋದಿಲ್ಲ. ಯಾಕೆಂದರೆ ನೀವು ಹೋಗಿರೋದೇ ಬೇರೆದಕ್ಕೆ. ಡಿಪೆಂಡ್ಸ್ ಆನ್ ವಾಟ್ ಯು ವಾಂಟ್. ಇಫ್ ಯು ವಾಂಟ್ ಜ್ಞಾನ, ಆಗ ಜ್ಞಾನ ಇರೋ ಗುರು ಜೊತೆಗೆ ನಿಮ್ಮೊಂದು ಆಕರ್ಷಣೆ ಆಗುತ್ತೆ. ಆಗ ಆಟೋಮ್ಯಾಟಿಕ್ ಕನೆಕ್ಟ್ ಆಗುತ್ತದು, ಆ ಕ್ಲೋಸ್ನೆಸ್ ಬರುತ್ತೆ. ಗುರು ಹೇಗೇ ಇರಲಿ, ಏನೇ ಮಾಡ್ತಿರಲಿ, ಏನೇ ಮಾತಾಡಲಿ, ಹೇಗೇ ಇರಲಿ, ಅವ್ರ ಜೊತೆ ಇದ್ದರೆ ಆ ಬೆಳಕಿನಲ್ಲಿ ಇದ್ದಂಗೆ ಇರುತ್ತೆ. ಅವ್ರ ಜೊತೆ ಇದ್ದರೆ ಶಾಂತವಾದ ವಾತಾವರಣ ಇರುತ್ತೆ. ಅವ್ರ ಜೊತೆ ಇದ್ದರೆ ತೃಪ್ತಿಯಿಂದ ಇರ್ತೀವಿ, ಸುಖವಾಗಿರುತ್ತೆ, ಜೀವಕ್ಕೆ ತೃಪ್ತಿ ಆಗ್ತಾ ಇರುತ್ತೆ. ಇದೇ ನನಗೆ ಬೇಕಾಗಿರೋದು, ಇದೇ ಸಾಂತ್ವನ ನನಗೆ. ಇದು ಸಿಕ್ಕಿದ ಮೇಲೆ ನನಗೆ ಇನ್ನೇನು ನೋಡಲ್ಲ, ನಾನು ಇನ್ನೇನು ಕಾಣಿದ್ರು ನನಗೇನು ವ್ಯತ್ಯಾಸ ಆಗಲ್ಲ, ಆ ಸ್ಥಿತಿ ಹೋಗುತ್ತೆ. ಇದು ಸ್ಪಿರಿಚುವಲ್ ಕನೆಕ್ಷನ್. ಗುರು ಜೊತೆ ಆಗೋದು ನಾಟ್ ಫಿಸಿಕಲ್. ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ದಿ ಸ್ಪಿರಿಚುವಲ್
ದೆನ್ ಸ್ಲೋಲಿ ಟು ದಿ ಎಮೋಷನಲ್ ಲೆವೆಲ್, ದೆನ್ ಟು ದಿ ಫಿಸಿಕಲ್ ಲೆವೆಲ್. ಕೊನೆಯಲ್ಲಿ ಫಿಸಿಕಲ್ ಲೆವೆಲ್. ಯಾರು ಮುಂಚೆ ಫಿಸಿಕಲ್ ಲೆವೆಲ್ಲಿಂದ ಹೋಗ್ತಾರೋ ಮಧ್ಯದಲ್ಲಿ ಅವರು ಹೊರಟೋಗ್ಬೋದು, ಅಥವಾ ಇದ್ರೂ ಅವ್ರಿಗೆ ಸಿಗದೇ ಇರ್ಬೋದು. ಅಮ್ಮ, ಗುರುವಿನ ಹತ್ರ ಮಗುವಿನ ತರಹ ಇರಕ್ಕೆ ಸಾಧ್ಯನಮ್ಮ? ಮಗುವಿನ ತರಹ ಇರೋದಲ್ಲ, ಮಗುನೇ ಗುರುವಿಗೆ, ಶಿಷ್ಯ ಮಗುವೇ. ಯಾವಾಗ ಗುರು ಒಂದು ಪರ್ಸನಾಲಿಟಿನಲ್ಲಿ ಸಿಕ್ಕಾಕ್ಕೊಂಡ್ರೆ, ಈಗೋನಲ್ಲಿ ಸಿಕ್ಕಾಕ್ಕೊಂಡಾಗ ಮಗು ಥರ ಇರಬೇಕು ನೀವು, ಆ ಥರ ಇರಿ ಅಂತ ಬಲವಂತ ಮಾಡ್ತಾನೆ. ಯಾವಾಗ ಗುರು ಅವನು ಗುರು ಅಂತ ಸಿಕ್ಕಾಕೊಳ್ಳದೆ ಇದ್ದಾಗ ದೇವರಾಗಿರ್ತಾನೆ, ಗುರುವೇ ತಂದೆಯಾಗಿರ್ತಾನೆ, ಗುರುವೇ ತಾಯಿಯಾಗಿರ್ತಾನೆ. ಆ ಸ್ಥಿತಿನಲ್ಲಿ ಗುರು ಇದ್ದಾಗ ಅವರು ಮಕ್ಕಳು ಆಗ್ಬಿಡ್ತಾರೆ. ಅವ್ರ ಮಕ್ಕಳ ಥರ ಇರೋದಲ್ಲ, ಮಕ್ಕಳೇ ಆಗ್ಬಿಡ್ತಾರೆ. ಇದನ್ನು ಹ್ಯಾಪನಿಂಗ್, ಇಟ್ಸ್ ಎ ಸ್ಟೇಟ್. ಆ ಕ್ವಶ್ಚನ್ ಇಲ್ಲವೇ ಇಲ್ಲ ಇಲ್ಲಿ. ಗುರು ಎಲ್ಲ ಬಿಟ್ಟಾಗ, ಝೀರೋ ಆದಾಗ ಶಿಷ್ಯ ಏನಾಗಬೇಕಲ್ಲಿ? ಆ ಝೀರೋ ಒಳಗೆ ಮುಳುಗಬೇಕಷ್ಟೇ ಅವನಿಗೆ, ಅಲ್ಲೇನು ಜಾಗವೇ ಇಲ್ಲ. ಗುರು ಆ್ಯರೋಗೆಂಟ್ ಆಗಿದ್ದಾಗ ಶಿಷ್ಯ ಆ್ಯರೋಗೆಂಟ್ ಆಗಿರ್ತಾನೆ. ಆವಾಗ ಬೇರೆ ಥರ ಅದು ಗುರು ಶಿಷ್ಯರ ಸಂಬಂಧ. ತಾಯಿ ಇರೋ ಕಡೆ ಮಗು ಇರುತ್ತೆ, ಮಗು ಇರೋ ಕಡೆ ತಾಯಿ ಇರುತ್ತೆ. ತಾಯಿನೇ ತಾಯಿ ಇಲ್ಲದೆ ಇರೋಂಗಿದೆ, ಮಗು ಹೆಂಗೆ ತಾಯಿ ಥರ ಇರುತ್ತೆ. ಅದು ಡಿಫ್ರೆಂಟ್ ರಿಲೇಷನ್ಶಿಪ್ ಆಲ್ ಟುಗೆದರ್. ಅಮ್ಮ, ಮಾರಲ್ ಹೇಳೋ ಗುರುಗಳಿಗೂ ಫ್ರೀಡಮ್ ಕೊಡುವ ಗುರುವಿಗೂ ಏನು ವ್ಯತ್ಯಾಸ? ಮಾರಲ್ ಹೇಳೋ ಗುರು, ನೀತಿ ಪಾಠ ಹೇಳುವ ಗುರು, ಅಡ್ವೈಸ್ ಮಾಡುವ ಗುರು. ಅವನು ಒಳ್ಳೆಯದು ಕೆಟ್ಟದ್ದನ್ನು ಚೆನ್ನಾಗಿ ಅರ್ತಿರ್ತಾನೆ. ಮೊರಾಲಿಟಿ ಈಸ್ ವಿಚ್ ಈಸ್ ಗುಡ್ ಆ್ಯಂಡ್ ವಿಚ್ ಈಸ್ ಬ್ಯಾಡ್. ಆಲ್ ಗುಡ್ ಈಸ್ ಮಾರಲ್, immoral is bad. He knows what is immorality and what is morality. ನೀತಿ ಯಾವುದು, ನೇಮ ಯಾವುದು, ಎಥಿಕ್ಸ್ ಯಾವುದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಗೊತ್ತಿರುತ್ತೆ. ಅವನು ತಿದ್ದುತ್ತಾನೆ, ಇದು ಕೆಟ್ಟ ದಾರಿ, ಇದು ಒಳ್ಳೆ ದಾರಿ, ಇಲ್ಲಿ ಹೋಗ್ಬೋದು, ಈಗ ಮಾಡ್ಬೋದು ಅಂತ. ಇದು ಒಬ್ಬ ಉಪಾಧ್ಯಾಯನೂ ಮಾಡ್ತಾನೆ. ಒಳ್ಳೆಯದು ಕೆಟ್ಟದ್ದು ಈ ತಿಳುವಳಿಕೆ ಕೊಡೋದು, ಇದು ಒಂದು ಧರ್ಮದಲ್ಲಿ ಇದೆ. ನೀತಿ ಪಾಠಗಳೆಲ್ಲ ಒಂದು ಕತೆ ಹೇಳಿದ ಮೇಲೆ ಮಕ್ಕಳಿಗೆ ಹೇಳ್ತೀವಿ, ಸೊ ನೀವು ಈ ಥರ ಮಾಡಿದ್ರೆ ಈ ಥರ ಆಗುತ್ತೆ, ಹೀಗೆ ಮಾಡಬೇಡಿ, ಹೀಗೆ ಮಾಡಿ. ಈ ಕತೆ ಮಾರಲ್ ಏನು ಹೇಳ್ತು, ನೀತಿ ಏನಿದೆ, ಇಷ್ಟೇ ಹೇಳ್ತೀವಿ. ಇದು ಕೇಳಕ್ಕೆ ಚೆನ್ನಾಗಿರುತ್ತೆ. ಕೇಳುವಾಗಲೂ ನಮಗೆ ಅಂತ ಆಗಲ್ಲ, ಹೌದು ಅವನು ಹಂಗೆ ಮಾಡಿದ್ದಕ್ಕೆ ಅವ್ನು ಹಂಗಾಯಿತು, ಇವನು ಹಿಂಗೆ ಮಾಡಿದ್ದಕ್ಕೆ ಇವ್ನಿಗೆ ಹಿಂಗಾಯಿತು. ನಾನು ಅಲ್ಲಿಲ್ವೇ ಇಲ್ಲ. ಕತೆ ಕೇಳುವಾಗ ಅವ್ರ ಕತೆ ಇದು. ಇಲಿ ಹಿಂಗೆ ಮಾಡ್ತು, ಹುಲಿ ಹಂಗೆ ಮಾಡ್ತು, ಇಲಿ ಹಿಂಗೆ ಮಾಡಿದ್ದಕ್ಕೆ ಹಿಂಗಾಯಿತು, ಹುಲಿಗೆ ಹಂಗಾಯಿತು, ಹುಲಿಗೇನಾಯಿತು, ಹೀಗಾಯಿತು. ಅದಕ್ಕೆ ನಾವು ಹುಲಿಯಿಂದ ಕಲ್ತಿದ್ದ ಪಾಠ ಏನು, ಹೀಗೆ ಮಾಡಬಾರ್ದು ಅಂತ. ಇದು ನೀತಿ ಪಾಠ. ಇದರಲ್ಲಿ ನಿಮಗೆ ಒಳ್ಳೆಯದು ಕೆಟ್ಟದ್ದ ಬೋಧನೆ ಇದೆ, ಅಡ್ವೈಸ್ ಇದೆ. ನಿಮ್ಮ ಬಿಹೇವಿಯರು ಸ್ವಲ್ಪ ಮೆಂಡ್ ಮಾಡ್ಕೊಳ್ಬಹುದು. ಈ ಪೆನ್ಸಿಲ್ ಮೆಂಡ್ ಮಾಡ್ದಂಗೆ ಹೊರಗಡೆಯಿಂದ ಒಳ್ಳೇದು ಗೊತ್ತಾಗಿದೆ, ಕೆಟ್ಟದ್ದು ಗೊತ್ತಾಗಿದೆ. ಹೇಗೆ ಕೆಟ್ಟದ್ದು ಮಾಡಿದ್ರೆ ಜನ ಯಾವ ರೀತಿ ನಿಮ್ಮನ್ನ ನೋಡ್ತಾರೆ, ಒಳ್ಳೇದು ಮಾಡಿದ್ರೆ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಎಲ್ಲ ನಿಮಗೆ ಗೊತ್ತಾಗಿದೆ. ಇವಾಗ ಈ ಕಥೆಯಿಂದ ನಿಮಗೇನು ಗೊತ್ತಾಯಿತು ಅಂದರೆ ಒಳ್ಳೆಯವರಾಗಿರಬೇಕು ಅಂತ ಗೊತ್ತಾಯಿತು. ಆವಾಗವಾಗ ಮಾರಲ್ ಜ್ಞಾಪಕ ಬಂದಾಗ, ಟೀಚರ್ ಜ್ಞಾಪಕ ಬಂದಾಗ, ಕತೆ ಜ್ಞಾಪಕ ಬಂದಾಗ ಯು ಲುಕ್ ವೆರಿ ಗುಡ್ ಆ್ಯಂಡ್ ಯು ಬಿಹೇವ್ ವೆರಿ ಗುಡ್ ಪೊಲೈಟ್ಲಿ. ಇದು ನಿಮ್ಮ ಫಾರ್ಮ್ಯಾಲಿಟಿ ಆಗುತ್ತೆ. ಇದು ಕಲ್ಟಿವೇಟೆಡ್ ಬಿಹೇವಿಯರ್. ಮಾರಲ್ ಬಿಹೇವಿಯರ್ ಇಸ್ ಎ ಕಲ್ಟಿವೇಟೆಡ್ ಬಿಹೇವಿಯರ್. ಆ್ಯಂಡ್ ಆಲ್ಸೋ ದಿ ಮಾರಲ್ ಚೇಂಜಸ್ ಅಕಾರ್ಡಿಂಗ್ ಟು ದಿ ಟೈಮ್ ಕರೆಕ್ಟಾಗಿ ಮಾರಲ್ ಚೇಂಜ್ ಆಗ್ತಾ ಹೋಗುತ್ತೆ. ಜನಗಳು ಇದು ಮಾರಲ್ ಅಂತ ಶುರು ಮಾಡಿದ್ರೆ ಅದು ಚೇಂಜ್ ಆಗ್ತಾ ಹೋಗುತ್ತೆ, ನಿಮ್ಮ ಬಿಹೇವಿಯರು ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಫ್ರೀಡಮ್ ಇಲ್ಲ, ಮೊರಾಲಿಟಿನಲ್ಲಿ ಫ್ರೀಡಮ್ ಇಲ್ಲ. ಇಫ್ ಯು ಆರ್ ಎ ಮಾರಲ್ ಪರ್ಸನ್, ಯು ನೀಡ್ ನಾಟ್ ಬಿ ಎ ಪೀಸ್ಫುಲ್ ಪರ್ಸನ್.
blissful person. You need not be a great person. Need not be true person. You can be moral person. Morality is different. That greatness, your swarupa, moral ಇಂದ ಸಿಗಲ್ಲ ಅದು. Your character, your ಅಸ್ತಿತ್ವ, your source is different. ಯಾರು ಅದನ್ನು ತೋರಿಸ್ತಾನೋ, ಇನ್ ಬೀಯಿಂಗ್ ಯು ಆರ್ ಫ್ರೀ. ಬೀಯಿಂಗ್ ಲೆವೆಲ್ನಲ್ಲಿ ಇಫ್ ಯು ಆರ್ ಪ್ಯೂರ್, ದೆನ್ ಯು ಆರ್ ಆಟೋಮ್ಯಾಟಿಕಲಿ ವಿಲ್ ಬಿಕಮ್ ಎ ಮಾರಲ್ ಪರ್ಸನ್. There is no need, you need not practice morality. You need not show morality. You not practice, bring into your life all the moral characters or moral behaviors. Do's and don'ts illa ninige. Neen olagade you are pure. Inside you are pure. Your being is pure. Your being is blissful. You know, olagade you are complete. You are beyond this good and bad. You are truthful. You are grateful. You are very loyal from inside. You need not cultivate morality. Real Guru teaches you how to be free from good and bad, how to go beyond dharma and adharma, how to be in adidharma. ಇದಕ್ಕೆ ವ್ಯತ್ಯಾಸ, ಅವನು ಗುರು ಆಗ್ತಾನೆ. ಉಪಾಧ್ಯಾಯನಿಗೂ ಗುರುವಿಗೂ ವ್ಯತ್ಯಾಸ, ಉಪಾಧ್ಯಾಯ ಒಳ್ಳೆ ದಾರಿ ತೋರಿಸ್ತಾನೆ, ಗುರು ನಿಮಗೆ ಆ ಬಿಡುಗಡೆ ಕೊಟ್ಟು ಗುರಿ ಮುಟ್ಟೋ ಹಾಗೆ ಮಾಡ್ತಾನೆ. ಅಮ್ಮ, ಗುರುವಿನ ಶಿಕ್ಷಣ ಬೇಕು, ಆದ್ರೆ ಅವ್ರು ಕೊಡೋ ಶಿಕ್ಷೆ ಬೇಡ. ಇದು ಹೇಗೆ ಸಾಧ್ಯ? ಯಾವಾಗ ಗುರುವಿನ ಶಿಕ್ಷಣ ನಾವು ಬರೀ ಸ್ಟಡಿಗೋಸ್ಕರ, ಸ್ಟಡಿ ಅಂದರೆ ಜ್ಞಾನಕ್ಕೋಸ್ಕರ, ತಿಳುವಳಿಕೆಗೋಸ್ಕರ ಹೋಗಿರ್ತೀವಿ. ನಾವು ಯಾಕೆ ಬಂದಿದ್ದೀವಿ? ಇವ್ರ ಹತ್ರ ಬೈಸ್ಕೊಳಕ್ಕ? ನಾವು ಜ್ಞಾನ ತೊಗೊಳಕ್ಕೆ, ಅವ್ರು ಏನು ತಿಳ್ಕೊಂಡಿರೋ ಹೇಳೋಕ್ಕೆ. ನಾವು ಬಂದಿರೋದು ಕಲಿಯೋಕ್ಕೆ, ಇಷ್ಟೇ. ಹಾಗಿದ್ದಾಗ ನೀನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ, ನೀನು ತಿಳ್ಕೊಂಡಿರೋದು ಇವ್ರು ತಿಳ್ಕೊಂಡಿರೋದು ಸರಿನಾ, ನಾನು ತಿಳ್ಕೊಂಡಿರೋದು ಸರಿನಾ ಅಂತ ತಿಳ್ಕೊಬೇಕಾದ್ರೆ ಅವ್ರ ಬಾಯಿಂದ ಏನಾದ್ರು ಬರಬೇಕು. ಕರೆಕ್ಟು, ಇವ್ರು ಹೇಳ್ತಾ ಇರೋದು, ಇವರು ಓದಿದ್ದಾರೆ, ತಿಳ್ಕೊಂಡಿದ್ದಾರೆ, ನನಗೂ ಗೊತ್ತಿರೋದು ಸರಿ ಅಂತ ಪರೀಕ್ಷೆ ಮಾಡೋಕ್ಕೆ. ಪುನಃ ಇಟ್ ಈಸ್ ಓನ್ಲಿ ಟು ಸ್ಟಡಿ. ದಟ್ ಈಸ್ ವೈ always when you go to a guru, don't go to study. Go to guru to learn life. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕೆ ಡೋಂಟ್ ಗೋ. ನೀನು ಕಲಿಯೋದಕ್ಕೆ ಹೋಗು, ಟು ಲರ್ನ್. ವೆನ್ ಯು ಗೋ ಟು ಗುರು ಟು ಲರ್ನ್, ಯುವರ್ ಆ್ಯಟಿಟ್ಯೂಡ್, ಯುವರ್ ಅಪ್ರೋಚ್ ವಿಲ್ ಬಿ ಡಿಫ್ರೆಂಟ್. ಆವಾಗ ನೀನೇನು ಮಾಡ್ತೀಯ? ಅವನ ಶಿಕ್ಷೆಗೆ ಕಾಯ್ತೀಯ. ಶಿಕ್ಷಣ ಬೇರೆ, ಶಿಕ್ಷಣ ಈಸ್ ಎನ್ ಔಟ್ಕಮ್. ಗುರು ಬೈದರೆ, ಅಬ್ಬಾ ಬೈಸ್ಕೊಳಕ್ಕೆ ನಮ್ಗೆ ಯೋಗ್ಯತೆ ಬಂತಲ್ಲ. ಗುರು ತಪ್ಕೊಂಡು ಹಿಡಿದ್ರೆ, ಸದ್ಯ ನನಗೆ ಬದುಕೋದಕ್ಕೆ ಇನ್ನೊಂದು ದಾರಿ ಸಿಕ್ತಲ್ಲ, ತಪ್ಪಿಸ್ಕೊಂಡು ಹೋಗಲ್ಲ. ಗುರು ಮುಂದೆ ಒಂದು ಹಿಂದೆ ಒಂದು ಇರಲ್ಲ. ನೀ ಹೇಗಿರ್ತೀಯೋ ಹಾಗೆ ಇರ್ತೀಯ. ಬೈದಾಗೆಲ್ಲ ಕಲಿತೀಯ. ಪ್ರತಿ ಸತಿ ಗುರು ಬೈದಾಗ್ಲೂ ನಿನಗೆ ಒಂದು ಆಶೀರ್ವಾದ ಆಗುತ್ತೆ, ನಿಗೊಂದು ಪಾಠ ಆಗುತ್ತೆ. ನೀ ಅದರಿಂದ ಕಲಿತೀಯ, ನೀ ಅದು ಬದಲಾಯಿಸ್ಕೊಳ್ತೀಯ, ನೀನು ಬೆಳಿತೀಯ. ಗುರುವಿನ ಶಿಕ್ಷೆಗೆ ಕಾಯ್ತೀಯ. ಇದು ಬೇಕಿತ್ತು ನನಗೆ. ಗುರು ಶಿಕ್ಷೆ ಕೊಟ್ಟಾಗ ಇದು ಶಿಕ್ಷಣ ಬೇರೆ ಅಲ್ಲ, ಶಿಕ್ಷೆ ಬೇರೆ ಅಲ್ಲ ಗುರುವಿನ ಹತ್ರ ಮಾತ್ರ. ಹಾಗೆ ತಾಯಿ ಶಿಕ್ಷೆ ಕೊಡೋದು ಕೂಡ ಶಿಕ್ಷಣವೇ. ತಾಯಿ ಬೈದರೆ, ತಾಯಿ ಹೊಡೆದ್ರೆ ಅದು ಶಿಕ್ಷಣ, ಅದು ಪಾಠ ಅಂತ ತಿಳ್ಕೊಳ್ಳೋ ಮಕ್ಕಳು ಉದ್ಧಾರ ಆಗಿಬಿಡ್ತಾರೆ. ಹಾಗೆ ಗುರುವಿನ ಹತ್ರ ಹೋಗಿದ್ದು ಶಿಷ್ಯ ಆದಷ್ಟು ಓಪನ್ ಆಗಿರ್ತಾನೆ. ತನ್ನ ಹುಳುಕುಗಳಿದ್ದರೆ ಕಾಣಿಸ್ಲಿ, ಗುರುಗೆ ನೋಡಲಿ, ಅದನ್ನು ಎತ್ತಾಕಲಿ, ಅವನು ನನ್ನನ್ನು ಬಿಡಿಸ್ಲಿ ಅಂತಲೇ ಬರ್ತಾನೆ. ಅದರಿಂದ ಗುರುವಿನ ಹತ್ರ ಕಲಿಯಕ್ಕೆ ಹೋಗಬೇಕೇ ಹೊರತು ವಿಚಾರ ತಿಳ್ಕೊಂಡು, ಆರ್ಗ್ಯೂ ಮಾಡಿಕೊಂಡು, ಚರ್ಚೆ ಮಾಡಿಕೊಂಡು, ಗುರು ಹತ್ರ ಡಿಸ್ಕಸ್ ಮಾಡಿಕೊಂಡು ನಾನು ಗುರುವಿನ ಸಮ, ನನಗೆಲ್ಲ ಗೊತ್ತಿದೆ ತೋರಿಸ್ಕೊಳಕ್ಕಲ್ಲ ಗುರು ಬೇಕಿರೋದು. ಅಮ್ಮ, ಶಿಷ್ಯರಿಗೆ ಮೋಸ ಮಾಡುವ ಗುರುಗಳು ಇರ್ತಾರಮ್ಮ, ಸಾಧ್ಯನಾ ಇದು? ಫಸ್ಟ್ ಆಫ್ ಆಲ್, ಗುರು ಅನ್ನೋ ಜಾಗದಲ್ಲಿ ಮೋಸ ಅನ್ನೋ ವರ್ಡು ಸೂಟ್ ಆಗಲ್ಲ. ಆ ಥರ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಮೋಸ ಮಾಡಿದ್ರೆ ಅವರು ಗುರು ಅಲ್ವೇ ಅಲ್ಲ.
ಅದರಲ್ಲೂ ಶಿಷ್ಯರಿಗೆ ಮೋಸ ಮಾಡ್ಬೇಕಾದ್ರೆ ಅವನು ಮೋಸ ಮಾಡ್ಕೊಂಡಿರ್ತಾನೆ. ಈ ಕಥೆನೇ ಬೇರೆ ಆಗೋಗುತ್ತೆ. ಯಾವ ಥರ ಮೋಸ ಮಾಡ್ಬೋದು? ಜ್ಞಾನ ಕೊಡದೆ ಇದ್ದವನು ಮೋಸ ಮಾಡ್ದಂಗೆನೆ. ಜ್ಞಾನಕ್ಕೆ ಬಂದಾಗ ಅವನನ್ನು ನಿರಾಕರಿಸೋದು ಕೂಡ ಒಂದು ರೀತಿ ಆತ್ಮವಂಚನೆಯೇ. ಗುರು ಒಬ್ಬೊಬ್ಬರನ್ನ ಒಂದೊಂದು ಥರ ನೋಡೋದು. ಇವನು ಹಣ ಇದ್ದವ್ರನ್ನೇ ಒಂಥರ ನೋಡೋದು, ಇಲ್ಲದಿರೋನೇ ಒಂಥರ ನೋಡೋದು, ಹೀಗೆಲ್ಲ ಮಾಡೋದು ಮೋಸನೇ ಅಲ್ವಾ? ಗುರು ಮಾಡೋದು ಮೋಸನೇ. ಯಾಕೆ ಅಂದರೆ ಶಿಷ್ಯನ ಗುರು ಹತ್ರ ಸಹಿಸಲ್ಲ ಅವನದನ್ನು. ಆ ರೀತಿ ಸಣ್ಣ ಪುಟ್ಟದ್ದು ನಡೆಯುತ್ತೆ, ಅದು ಆತ್ಮವಂಚನೆಯಿಂದ ನಡೆಯುತ್ತೆ. ಆ ಥರ ಹಣದಿಂದನೋ ಪೀಠಕ್ಕಾಗೋ ಅಥವಾ ಜಾಗಕ್ಕಾಗೋ ಅಥವಾ ಪರಂಪರೆಯಿಂದಲೋ ಬಲವಂತವಾಗಿ ಗುರು ಆಗಿಬಿಟ್ರೆ ಆ ಸಾಮ್ರಾಜ್ಯವೇ ಬೇರೆ ಇರುತ್ತೆ. ಪೀಠ ಒಂದು ಅಲಂಕಾರಕ್ಕಿರುತ್ತೆ, ಅಲ್ಲಿ ಕೂತ್ಕೊಳ್ಳೋರಿಗೆ ಒಂದು ಸ್ಥಾನಮಾನ ಎಲ್ಲನೂ ಕೂಡ ಒಂದು ಜನ ಕೊಡಲೇಬೇಕು ಅನ್ನೋ ಕಂಪಲ್ಸರಿ ಇರುತ್ತೆ. ಅವರು ಅಲ್ಲಿ ಕೂತ್ಕೊಂಡಾಗ ಅವರಿಗೆ ಬೇಕಾದಷ್ಟು ಹಣ ಆಗಲಿ ಎಲ್ಲ ಸಿಗುತ್ತೆ. ಇದು ಒಂದು ಪಾಲಿಟಿಕ್ಸ್ ಥರನೇ. ಆ ಥರ ಗುರುಗಳು ಮೋಸ ಮಾಡ್ಬೋದು. ಗುರು ಅನ್ನೋ ಹೆಸರಿನಲ್ಲಿ ಎಷ್ಟೊಂದು ಮೋಸ ಆಗಿದೆ, ಆಗ್ತಾಯಿದೆ. ಆ ಥರ ಅದು ನಿಜವಾದ ಗುರು ಅಲ್ಲ. ಆ ಥರ ಆಗತ್ತೆ. ನಾವು ನಾಟಕದಲ್ಲಿ ನೋಡಲ್ವ, ಆ ನಾಟಕದ ಗುರು ಆದರೂ ವಾಸಿ ಒಂದೊಂದು ಸತಿ ಪಾತ್ರ ಮಾಡಿದ್ಮೇಲೆ ನೆಟ್ಗಾಗ್ತಾನೆ. ಇವನು ಬೇರೆ